ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಾ ಇದೆಯಾ? ಈಸಿಯಾಗಿ ಬ್ರೆಡ್ ಆಮ್ಲೆಟ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ. ಏನೋ ಹೊರಗಡೆ ಸ್ನ್ಯಾಕ್ಸ್ ತಿನ್ನಿಸ್ಬೇಕು ಅಂತ ಅನಿಸಿದಾಗ ಈ ರೀತಿ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ನಾನು ಈ ಥರ ಬ್ರೆಡ್ ಪೀಸ್ಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಮಾಮೂಲಿ ಬ್ರೆಡ್ ಇದು, ಮತ್ತು ಮೊಟ್ಟೆ ಒಂದು 3, ಮತ್ತು ಈರುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ, ಎಣ್ಣೆ ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು, ಪೆಪ್ಪರ್ ಪೌಡ್ರು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನು, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಮೊದಲು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ಳಿ. ಅದಕ್ಕೆ ನಾನು ತೆಕ್ಕೊಂಡಿರೋಂಥ ಮೊಟ್ಟೆಗಳನ್ನ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮೊಟ್ಟೆಗಳನ್ನ ಹಾಕ್ಕೊಳ್ಳಿ. ನಾನು 3 ಮೊಟ್ಟೆನ ತೊಗೊಂಡಿದ್ದೀನಿ. 3 ಈ ರೀತಿ ನೀಟಾಗಿ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡ್ರು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಬಿಟ್ಟು ವಿಸ್ಕರ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕರ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಪೂನಲ್ಲೇ ನೀಟಾಗಿ ಚೆನ್ನಾಗಿ ಆಮ್ಲೆಟಿಗೆ ಮಾಡ್ಕೊತೀರಲ್ವ, ಅದೇ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂತ ಹೇಳಿದ್ರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು, ಬಟ್ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟು ಒಂದು ಹಂಚನ್ನು ಬಿಸಿ ಇಟ್ಕೊಳ್ಳಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ನ ಹಾಕ್ಬಿಟ್ಟು ನಾನು ಬ್ರೆಡ್ ಪೀಸ್ಗಳು ತೊಗೊಂಡಿದ್ದೀನಿ ಅಲ್ವಾ, ಅದನ್ನು 2 ಸೈಡನ್ನು ನೀಟಾಗಿ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಬ್ರೆಡ್ನ, ಮಾಮೂಲಿ ಬ್ರೆಡ್ನ ಈ ರೀತಿ ತೋರಿಸ್ತೇನಲ್ವ, ಒಂದು 2 ನಿಮಿಷ ಅಷ್ಟೇ. ಹಾಗೆಯೇ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಿರಾಗಿ ಬ್ರೆಡ್ನ ರೋಸ್ಟ್ ಮಾಡಿ ಆದಮೇಲೆ ಸಪ್ರೇಟಾಗಿ ಒಂದೊಂದು ಪ್ಲೇಟ್ಗೆ ಎತ್ತಿಟ್ಕೊಬಿಡಿ. ಈಗ ಎತ್ತಿಟ್ಕೊಂಡು ಆದಮೇಲೆ ಅದೇ ಹಂಚಿಗೆ ಉಳಿದಿರೋಂಥ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಈ ಮೊಟ್ಟೆ ಆಮ್ಲೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಿಕ್ಸ್ ಮಾಡೋದೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಇವಾಗ ಬ್ರೆಡ್ ಸ್ಲೈಸ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬ್ರೆಡ್ನ ಜೋಡಿಸ್ಕೊಳ್ಳಿ. ನೀವು ಈ ಥರ ಜೋಡಿಸಿ ಆದಮೇಲೆ ತಿರ್ಗಾ ಇವಾಗ ಈ ರೀತಿ ಮಗಿಸ್ಬಿಟ್ಟು ಮೊಟ್ಟೆ ಅದು ಸ್ವಲ್ಪ ಅಂಟ್ಕೋಬೇಕು, ಅದಕ್ಕೆ ಆ ರೀತಿಯಾಗಿ ಮಗಿಸ್ಬಿಟ್ಟು ಹಾಕ್ಕೊಳ್ಳಿ. ಈ ಥರ ಮಗ್ಚಿ ಆದಮೇಲೆ ನೀಟಾಗಿ ಮೊಟ್ಟೆ ಆಮ್ಲೆಟ್ ಬೇಯುತ್ತೆ ಅಲ್ವಾ, ಅಲ್ಲಿ ತನಕ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ನಾನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ನೀವು ಕೂಡ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ರಲ್ವ, ಈ ರೀತಿ ಸೈಡಿಂದ ಬಿಡಿಸ್ಕೊತಾ ಬನ್ನಿ. ಸೈಡು ಅದು ಆಟೋಮೆಟಿಕ್ಕಾಗಿ ಬಿಟ್ಬಿಡುತ್ತೆ. ಬೇಕು ಅಂತ ಹೇಳಿದ್ರೆ ಸೈಡಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಒಂದು ಸೈಡ್ ಬೆಂದು ಆದಮೇಲೆ ಅದನ್ನ ಈ ರೀತಿ ನೀಟಾಗಿ ಒಂದು ಸಲ ಮಗಿಸ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ 4 ಬ್ರೆಡ್ ಬೇಡ ಅಂತ ಹೇಳಿದ್ರೆ ಬರೀ 2 ಹಾಕ್ಕೊಳ್ಳಿ. ನಿಮಗೆ ಮಗ್ಚಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ 2 ಇಲ್ಲ ಸಿಂಗಲ್ ಬೇಕು ಅಂತ ಹೇಳಿದ್ರೆ ಸಿಂಗಲ್ಲಾಗಿ ಬ್ರೆಡ್ಗಳನ್ನ ಹಾಕ್ಕೊಳ್ಳಿ. ಈಗ ನೋಡಿ 2 ಸೈಡು ಚೆನ್ನಾಗಿ ಬೆಂದಿದೆ. ಈ ಥರ ಮೇಲೆ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಕಟ್ ಆದಮೇಲೆ ಮತ್ತೆ ಒಂದು ಸಲ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಡ ಅಂದರೆ ಹೀಗೆ ತಿನ್ಬೋದು, ಇಲ್ಲ ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ ಈ ರೀತಿ ಕ್ರಾಸಾಗಿ ಸ್ಯಾಂಡ್ವಿಚ್ ಥರ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಟ್ರಯಾಂಗಲ್ ಟೈಪಲ್ಲೂ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ರೆ ನಿಮಗೆ ಬ್ರೆಡ್ ಆಮ್ಲೆಟ್ ರೆಡಿ. ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ, ಮಾರ್ನಿಂಗ್ ಟೈಮ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ.
ಇದು ಒಂಥರ ಈಸಿ ಬ್ರೇಕ್ಫಾಸ್ಟ್ ಕೂಡ, ನಿಮಗೆ ಸ್ನ್ಯಾಕ್ಸು ಕೂಡ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ, ಸೂಪರಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಪ್ಲೀಸ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.